ಎಲ್ಲರಿಗೂ ನಮಸ್ಕಾರ. ಗೌರಿ ಮತ್ತು ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಸಮಂತಕೋಪಾಖ್ಯಾನವನ್ನು ಕೇಳಬೇಕು, ಅದ್ರ ಬದಲು ಒಂದು ಸಣ್ಣ ಹಾಡು ಹಾಡ್ತಾ ಇದ್ದೀನಿ. ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪರಾಧ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪರಾಧ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆಲ್ಲ ಬಿಡುದು. ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲ್ಲಿ ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲ್ಲಿ ಕೊಲ್ಲ ನೆನೆಸಿದವ ಕಳ್ಳ ನೆನೆಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುತ್ತಿದ್ದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ಕರುಣಾಮಯನ ದಿನಮಣಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನ್ನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲ್ಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ್ಯ ಮಣಿಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ. ಕೃಷ್ಣನು ತಾಳದೆ ಮಣಿಯನ್ನು ಹುಡುಕುತ್ತ ಹೊರಟು ಅರಳಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನ್ನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನ್ನು ಕಾಣದಿ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀ ಕೃಷ್ಣ ಕಂಡು ಬಂದ. ಜಾಂಬವಂತನಿಗೆ ರಾಮನಾಗಿ ಶ್ರೀ ಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನಂದ. ಹೋರಾಟ ನಡೆಸಿದ ತಪ್ಪಿಗಾಗಿ
ಅಪವಾದ. ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಈ ಧೃತರಾಷ್ಟ್ರ ಏನು ಮಾಡಿರ್ತಾನೆ, ಜನರು ವಾಸ ಮಾಡೋಕ್ಕೆ ಯೋಗ್ಯವಾಗಿ ಇಲ್ಲದೇ ಇರುವಂತಹ ಕಾಂಡವ ಪ್ರಸ್ಥವನ್ನು ಪಾಂಡವರಿಗೆ ಅಂತ ಕೊಡ್ತಾನೆ. ಆದರೆ ಕೃಷ್ಣ ತನ್ನ ಒಂದು ಒಳ್ಳೆಯ ಮನಸ್ಸಿನಿಂದ ಮತ್ತು ಸರಿಯಾಗಿ ಯೋಚನೆ ಮಾಡೋ ತಲೆಯಿಂದ ಯೋಚನೆ ಮಾಡಿ ಎಲ್ಲ ಧನ ಧಾನ್ಯಗಳನ್ನು, ಕುದುರೆ ರಥಗಳನ್ನು ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಪಾಂಡವರಿಗೂ ಅರ್ಧ ಭಾಗ ಬರೋ ಹಾಗೆ ಮಾಡ್ತಾನೆ. ಜೊತೆಗೆ ಹಸ್ತಿನಾವತಿಯಲ್ಲಿ ಬೇಕಿದ್ದವರೆಲ್ಲರೂ ಪಾಂಡವರ ಹಿಂದೆ ಹೋಗಬಹುದು ಅಂತ ಅಜ್ಜ ಮತ್ತು ಧೃತರಾಷ್ಟ್ರ ಹೇಳೋ ಹಾಗೆ ಮಾಡ್ತಾನೆ. ಹೀಗಾಗಿ ನಗರಕ್ಕೆ ಒಂದು ಅರ್ಧ ಮುಕ್ಕಾಲು ಭಾಗ ನಗರವೇ ಅವರ ಹಿಂದೆ ಹೊರಡುತ್ತೆ. ಸುವ್ಯವಸ್ಥಿತವಾದ ಪಟ್ಟಣದಲ್ಲಿ ಇದ್ದ ಹಾಗೆ ಕಾಲಕ್ಕೆ ನಗಾರಿ ನೌಬತ್ತು ಎಲ್ಲ ಆಗ್ತಿರುತ್ತೆ. ಒಂಟೆಗಳ ಮೇಲೆ ಕುದುರೆಗಳ ಮೇಲೆ ಕುಳಿತಿರೋ ವಾದ್ಯಗಾರರು ಭೇರಿಗಳನ್ನು ಮತ್ತು ಓಲಗಗಳನ್ನು ಬಾರಿಸ್ತಾ ಇರ್ತಾರೆ. ನೃತ್ಯ ಗೀತೆ ವಾದ್ಯಗಳು ಮಾಡೋ ಗುಂಪು ಕೂಡ ಜೊತೆಯಲ್ಲಿ ಬರ್ತಾ ಇರುತ್ತೆ. ದಾರಿಯಲ್ಲಿ ನಡಿಬೇಕಾದ್ರೆ ಬ್ರಾಹ್ಮಣರು ಶಿಷ್ಯರಿಗೆ ಅಧ್ಯಾಪನವನ್ನು ಮಾಡಿಸ್ತಿರ್ತಾರೆ. ಈ ಸಂಚಾರಿ ನಗರದ ಪ್ರಯಾಣ ಒಂದು ಕ್ರಮದ ಹಾಗೆ ಸಾಗ್ತಾ ಇರುತ್ತೆ. ಅಂದರೆ ಪ್ರತಿದಿನ ಬೆಳಗ್ಗೆನೇ ಎದ್ದು ಹಸುಗಳ ಹಾಲು ಕರೆಯೋದು, ಪ್ರಾತಃ ಸ್ನಾನಗಳನ್ನೆಲ್ಲ ಮುಗಿಸ್ಕೊಳ್ಳೋದು, ಮುಂದಕ್ಕೆ ಪ್ರಯಾಣ ಮಾಡೋದು. ಅಲ್ಲಿಂದ 1-2 ಯೋಜನೆ ದೂರ ಹೋದ್ಮೇಲೆ ಅಲ್ಲಿ ಬಿಡಾರ ಮಾಡೋದು. ಬಿಸಿಲು ಏರಕ್ಕೆ ಮುಂಚೆನೇ ಅಲ್ಲಿ ತಲುಪೋ ಹಾಗೆ ಸಾಧ್ಯಕ್ಕೆ ಏರ್ಪಾಡು ಮಾಡಿರ್ತಾನೆ. ಸಂಚಾರಿ ನಗರ ಬೀಡುಬಿಟ್ಟ ಮೇಲೆ ಗುರುದೇವ ಮತ್ತು ಅವರ ಶಿಷ್ಯರು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ. ವಿದ್ಯುಕ್ತ ಕ್ರಿಯೆಗಳಿಂದ ಹೋಮ ಮಾಡಿ ಅಗ್ನಿಗೆ ಹವಿಸ್ಸನ್ನು ಕೊಡ್ತಾ ಇರ್ತಾರೆ. ರೋಗಗ್ರಸ್ತರ ಯೋಗಕ್ಷೇಮ ವಿಚಾರಿಸ್ಕೊಳ್ತಿರ್ತಾರೆ. ಎಷ್ಟೋ ಜನಕ್ಕೆ ಅವರ ಆಶೀರ್ವಾದದಿಂದ ಗುಣ ಕೂಡ ಆಗ್ತಿರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಧರ್ಮಶಾಸ್ತ್ರ ಪಾರಂಗತರಾದ ವಿದ್ವಾಂಸರು ಗುರುಗಳ ಹತ್ತಿರಕ್ಕೆ ಬಂದು ಮಾನವ ಧರ್ಮ ಅಂದ್ರೇನು, ಆತ್ಮ ಸಾಧನೆಯ ಮಾರ್ಗ ಅಂದ್ರೇನು, ಸಿದ್ಧಿಯ ಮಾರ್ಗ ಏನು ಅನ್ನೋದನ್ನೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಈ ಪ್ರಯಾಣದಲ್ಲಿ ಸೇರಿರೋರೇ ಅಲ್ಲದೆ ಹತ್ತಿರ ಇದ್ದ ಹಳ್ಳಿಗಳ ಜನರು, ಗಂಡಸರು, ಹೆಂಗಸರು ಅನೇಕರು ಎಲ್ಲರೂ ಗುರುಗಳ ಆಶೀರ್ವಾದಕ್ಕೆ ಅಂತ ಬರ್ತಾ ಇರ್ತಾರೆ. ಬಂದು ಇವ್ರ ಜೊತೆಗೆ ಸೇರ್ಕೊತಿರ್ತಾರೆ. ಹಾಗಾಗಿ ಈ ಶಿಬಿರಗಳು ಬರ್ತಾ ಬರ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಧಾರ್ಮಿಕವಾದ ಸಮೂಹ ಆದಂಗೆ ಆಗುತ್ತೆ. ಈ ಗುರುಗಳ ಸೂಚನೆ ಹಾಗೆ ಒಂದೊಂದು ಕುಟುಂಬಕ್ಕೂ ಒಬ್ಬೊಬ್ಬ ಬ್ರಾಹ್ಮಣ ಆಚಾರ್ಯರು ಗೊತ್ತಾಗ್ತಾರೆ. ಅವರು ಆ ಕುಟುಂಬಗಳ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸಿ ಆ ಮನೆಯ ಮಕ್ಕಳ ಶಿಕ್ಷಣವನ್ನು ಕೂಡ ಸಾಗಿಸ್ತಾ ಇರ್ತಾರೆ. ಅಂದರೆ ಅವರು ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಆದ ಮಾತ್ರಕ್ಕೆ ಮಕ್ಕಳ ವಿದ್ಯಾಭ್ಯಾಸ ನಿಲ್ಲಬಾರ್ದು, ಎಲ್ಲೂ ಅವ್ರಿಗೆ ಕೊರೆ ಆಗಬಾರ್ದು ಅನ್ನೋ ಹಾಗೆ ಎಲ್ಲವನ್ನು ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ಊಟಕ್ಕೆ ಇಷ್ಟೊಂದು ಜನಕ್ಕೆ, ಇಷ್ಟೊಂದು ನಗರವಾಸಿಗಳು ಎಲ್ಲರಿಗೂ ಅಡುಗೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ಎಲ್ಲ ತೀರ್ಮಾನ ಆಗಿರುತ್ತೆ. ಅದೇನು ಅಂದರೆ ಪ್ರತಿ ಕುಟುಂಬನೂ ಕೂಡ ತನ್ನ ಅಡುಗೆನ ತಾನು ಮಾಡಿಕೊಳ್ಬೇಕು. ಭೀಮನ ಯಜಮಾನಿಕೆಯಲ್ಲಿ ಅರಸರ ಅಡುಗೆ ಮನೆಯಲ್ಲಿ ಅತಿಥಿಗಳಿಗೆ ಎಲ್ಲನೂ ಸಿದ್ಧವಾಗಿರುತ್ತೆ. ಜೊತೆಗೆ ತಮ್ಮ ಸ್ವಂತ ಅಡುಗೆ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಂತಹ ಕುಟುಂಬಗಳು ಕೂಡ ಬೇಕಾದಷ್ಟಿರುತ್ತೆ. ಅಂಥವ್ರಿಗೂ ಕೂಡ ಭೀಮನ ನೇತೃತ್ವದಲ್ಲಿ ಅರಸರ ಅಡುಗೆ ಮನೆಯಲ್ಲಿ ಊಟ ಸಿದ್ಧವಾಗ್ತಾ ಇರುತ್ತೆ. ಮಧ್ಯಾಹ್ನ ಆಗ್ತಿದ್ದಂಗೆ ವಾದ್ಯ ಸಂಗೀತ ಅಥವಾ ಹೆಣ್ಣುಮಕ್ಕಳ ಹಾಡು,
ಕ್ಷತ್ರಿಯರು ಬೇಟೆಗೆ ಹೋಗೋದು, ಮಲ್ಲರು ತಾತ್ಕಾಲಿಕವಾಗಿ ಅಖಾಡಗಳನ್ನು ಮಾಡೋದು, ಕೃಷ್ಣ ಬಲರಾಮ ಪಾಂಡವರು ಕುಸ್ತಿಯ ಪಂದ್ಯಗಳನ್ನು ಮಾಡೋದು, ಇವನ್ನೆಲ್ಲ ನಡೆಸ್ತಾ ಇರ್ತಾರೆ. ಜನರ ಗುಂಪು ಅವರನ್ನು ನೋಡಿ ಮೆಚ್ಕೊಳ್ತಾ ಇರುತ್ತೆ. ಸಂಜೆ ಅಥವಾ ರಾತ್ರಿ ಊಟ ಆದಮೇಲೆ ಮತ್ತೆ ಸಂಚಾರಿ ನಗರ ವಿಶ್ರಾಂತಿ ಪಡೀತಾ ಇರುತ್ತೆ. ಅರ್ಜುನನ ಮುಂದಾಳತನದಲ್ಲಿ ಕ್ಷತ್ರಿಯರು ಬಿಡಾರಕ್ಕೆ ದುಷ್ಟಮೃಗಗಳ ಬಾಧೆ ಅಥವಾ ದರೋಡೆಗಾರರ ಪೀಡೆಗಳು ಇಲ್ಲದ ಹಾಗೆ ಇರುತ್ತೆ. ಅವರು ಸದಾ ತಮ್ಮ ಬಿಲ್ಲು ಬಾಣಗಳನ್ನು ಕತ್ತಿಗಳನ್ನು ಸಿದ್ಧವಾಗಿ ಇಟ್ಕೊಂಡು ಯಾರೂ ಅಲ್ಲಿ ಬರದೇ ಇರೋ ಹಾಗೆ ಕಾಯ್ತಾ ಇರ್ತಾರೆ. ಇನ್ನು ದಿನ ಇಡೀ ಕೃಷ್ಣ ಒಂದು ಗುಂಪಿನಿಂದ ಇನ್ನೊಂದು ಗುಂಪಿಗೆ ಓಡಾಡ್ತಾ ಇರ್ತಾನೆ. ತನ್ನ ದರ್ಶನಕ್ಕೆ ಬಂದವರನ್ನು ಬರಮಾಡ್ಕೊಳ್ತಾ ಇರ್ತಾನೆ. ಹೆಂಗಸರು ಮಕ್ಕಳ ಜೊತೆ ಹರಟೆ ಹೊಡಿತಿರ್ತಾನೆ, ವಿನೋದ ಮಾಡ್ತಿರ್ತಾನೆ. ಮಲ್ಲರ ಜೊತೆಗೆ ಕುಸ್ತಿಯಲ್ಲೂ ಕೂಡ ಭಾಗವಹಿಸ್ತಾ ಇರ್ತಾನೆ. ಆಟ ಆಡಲಿಕ್ಕೆ ಮಕ್ಕಳಿಗೂ ಕಲಿಸ್ತಾ ಇರ್ತಾನೆ. ನಡುವೆ ವಿದ್ವಾಂಸರ ಚರ್ಚೆಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತಾನೆ. ಆದರೆ ಬಲರಾಮ ಸುಖಪುರುಷ, ಅವನು ಚೆನ್ನಾಗಿ ತಿಂದು ಕುಡಿದು ಹಾಯಾಗಿ ಮಲಗ್ತಾ ಇರ್ತಾನೆ. ಎಲ್ಲಿ ಹರ್ಷ ವಿನೋದ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತಾನೆ, ಅದನ್ನು ಅನುಭವಿಸ್ತಾ ಇರ್ತಾನೆ. ಇಷ್ಟೆಲ್ಲ ನಡೆಸಿ ಈ ಒಂದು ಸಂಚಾರಿ ನಗರ ಬರುತ್ತೆ. ಒಂದು ದಿನ ಆ ಇಡೀ ಗುಂಪಿಗೆ ಯಮುನಾ ನದಿ ಕಾಣುತ್ತೆ. ಅದರ ವಿಶಾಲತೆ, ಭೋರ್ಗರೆಯುವಂತಹ ಅದರ ಪ್ರವಾಹ ಇಲ್ಲಿರೋರೆಲ್ಲರಿಗೂ ಬಹಳ ಸಂತೋಷ ಕೊಡುತ್ತೆ. ನದಿಯಲ್ಲಿ ಮುಳುಗೋಣ ಅಂದ್ಬಿಟ್ಟು ಎಲ್ಲರೂ ಓಡ್ತಾರೆ. ಕಾಂಡವ ಪ್ರಸ್ಥಕ್ಕೆ ಬರೋ ಅಷ್ಟೊತ್ತಿಗೆ ರಾಜ ಮಣಿಮಾನ್ ಮತ್ತು ಅವನ ಕಡೆ ಜನರು ಆ ಕಾಡಿನಲ್ಲಿ ವಿಶಾಲ ಪ್ರದೇಶವನ್ನು, ಆ ಮರಗಳನ್ನೆಲ್ಲ ಕಡಿದು ಹಸನು ಎಲ್ಲ ಸಿದ್ಧ ಮಾಡಿಟ್ಟಿರ್ತಾರೆ. ಅಂದರೆ ಅಲ್ಲಿ ಈ ಸಂಚಾರಿ ಪಟ್ಟಣ ತಂಗಬೇಕು. ಇನ್ನು ಭೀಮನ ಆನೆಗಳು ಮರಗಳನ್ನು ಬುಡು ಸಹಿತ ಕಿತ್ತು ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗಿಸ್ತಿರುತ್ತವೆ. ತಮಗೆ ಅನುಕೂಲ ಆಗೋ ಹಾಗೆ ಈ ಕುಟುಂಬಗಳು, ಅಂದರೆ ಕುಟೀರಗಳನ್ನು ಕಟ್ಕೊಳ್ತಾ ಇರುತ್ತೆ. ಆ ಕುಟುಂಬಗಳು ಎಲ್ಲರೂ ತಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಷ್ಟು ಬೇಕೋ ಅಷ್ಟು ಗುಡಿಸಲುಗಳನ್ನು ಕಟ್ಕೊಳ್ಳುತ್ತವೆ. ಇನ್ನು ಗೋಪಿಗೂ ಕೂಡ ತುಂಬ ಹುರುಪು ಬಂದುಬಿಟ್ಟಿರುತ್ತೆ. ಬೀದಿಗಳನ್ನು ಹೀಗೆ ಮಾಡಬೇಕು, ಬೀದಿಯ ಚೌಕಗಳನ್ನು ಹೀಗೆ ಯೋಜನೆ ಮಾಡಬೇಕು, ಅರಮನೆಗಳನ್ನು ಹೀಗೆ ಕಟ್ಟಬೇಕು, ಖಾಸಗಿ ಮನೆಗಳನ್ನು ಹೀಗೆ ಮಾಡಬೇಕು ಅಂಥೇಳ್ಬಿಟ್ಟು ಈ ಕಾರ್ಯಗಾರರ ಮೇಲ್ವಿಚಾರಣೆಯಲ್ಲಿ, ಅಂದರೆ ಮೇಸ್ತ್ರಿಗಳು ಅಂತ ಹೇಳ್ತೀವಲ್ಲ ಅವರುಗಳು ಮತ್ತು ಮನೆ ಕಟ್ಟೋರು, ಇವರುಗಳ ಒಂದು ಮೇಲ್ವಿಚಾರಣೆ ಮಾಡಿಕೊಂಡು ಜನಸಾಮಾನ್ಯರಿಗೆ ಮನೆ ಕಟ್ಕೊಳ್ಳೋಕ್ಕೆ ಬೇಕಾದ ಸಲಹೆಗಳನ್ನೆಲ್ಲ ಗೋಪು ನೀಡ್ತಾ ಇರ್ತಾನೆ. ಅವ್ರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇರ್ತಾನೆ. ಕುದುರೆಗಳನ್ನು, ದನಗಳನ್ನು ಅಭಿವೃದ್ಧಿ ಮಾಡಿ ಉತ್ತಮ ತಳಿಗಳನ್ನು ತಯಾರಿಸೋಕ್ಕೆ ನಕುಲ ಕೂಡ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಇನ್ನು ಆಚಾರ್ಯ ಧೌಮ್ಯರು ತಮ್ಮ ವೃತ್ತಿ ಹಾಗೆ ಬ್ರಾಹ್ಮಣರು ವೇದಾಧ್ಯಾಪನ ಮಾಡೋ ಹಾಗೆ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಈ ಮಹಾ ಕಾರ್ಯದಲ್ಲಿ ಅವರು ಎಲ್ಲರೂ ತೊಡಗಿಸ್ಕೊಂಡಿರ್ತಾರೆ. ಇನ್ನು ಮಳೆಗಾಲ ಬರಬಹುದು, ಅಷ್ಟರಲ್ಲಿ ಎಲ್ಲರಿಗೂ ಒಂದು ತಾತ್ಕಾಲಿಕವಾಗಿ ಒಂದು ಚಾವಣಿ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬರು ಬೇಗ ತಮ್ಮ ಮನೆಗಳನ್ನು ಕಟ್ಕೊಳ್ತಾರೆ. ಹೊಲಕ್ಕಿನ್ನೇನು ಕೊರತೆ ಇರೋದಿಲ್ಲ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಾನು ಗಿಡ ಕಡಿದು ಹಸನ ಮಾಡಿ ಅಭಿವೃದ್ಧಿ ಕೊಡೋವಲ್ಲಷ್ಟು ನೆಲ ಸಿಕ್ಕಿರುತ್ತೆ. ಇನ್ನು ಮಳೆ ದೇವರು ಇಂದ್ರನಿಗೆ ಹವಿಸ್ಸನ್ನು ಕೊಟ್ಟು ಧಾರೆಯಾಗಿ ವಿಶೇಷವಾಗಿ ಮಳೆ ಸುರಿಸು ಅಂತೇಳಿಬಿಟ್ಟು ಗುರುಗಳು ಒಂದು ಯಜ್ಞವನ್ನು ಮಾಡ್ತಾರೆ. ಇಂದ್ರದೇವ ಅವರ ಪ್ರಾರ್ಥನೆಗೆ ಕಿವಿ ಕೊಡ್ತಾನೆ. ಮಳೆ ಬರುತ್ತೆ, ಮುಂಗಾರು ಮಳೆ, ಆದರೆ ಉಚ್ಚಾಪಟ್ಟೆ ಮಳೆ ಬರೋದಿಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಳೆಯನ್ನು ಇಂದ್ರದೇವ ಸುರಿಸ್ತಾನೆ. ಕೃತಜ್ಞತೆಯನ್ನು ಆ ಇಂದ್ರದೇವನಿಗೆ ತೋರಿಸು ಅಂದ್ಬಿಟ್ಟು ಕೃಷ್ಣ ಯುಧಿಷ್ಠಿರನಿಗೆ ಸೂಚಿಸ್ತಾನೆ. ಇಂದ್ರನ ಈ ಸಕಾಲಿಕವಾದ ಸಹಾಯದಿಂದ ಈ ಕಾಂಡವ ಪ್ರಸ್ಥಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿಡು ಅಂತ ಹೇಳಿಬಿಟ್ಟು ಸೂಚಿಸ್ತಾನೆ. ಮುಂದೆ ಈ ನಗರ ಜಗತ್ತಿನಲ್ಲೇ ಅದ್ಭುತ ಸ್ಥಾನವನ್ನು ಪಡೆಯುತ್ತೆ ಅಂತ ಕೂಡ ಹೇಳ್ತಾನೆ. ಆಗ ದೇವಶಿಲ್ಪಿ ವಿಶ್ವಕರ್ಮನ ಆಶೀರ್ವಾದ ಬಲದಿಂದ, ಕಾರ್ಯಗಾರರ ನೆರವಿನಿಂದ ಗೋಪು ನಗರ ನಿರ್ಮಾಣವನ್ನು ಪ್ರಾರಂಭ ಮಾಡ್ತಾನೆ. ಯಕ್ಷಿಣಿ ನಡೀತೇನೋ ಅನ್ನೋ ಹಾಗೆ ಅಲ್ಲಿ ನಗರ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಈ ಅದ್ಭುತವನ್ನು ನೋಡಬೇಕು ಅಂತ ದೂರದ ಊರುಗಳಿಂದ ಕೂಡ ಜನರು ಬರ್ತಾರೆ. ಬಂದವರು ಅಲ್ಲಿಯ ಒಂದು ಸೌಂದರ್ಯಕ್ಕೆ ಮಾರು ಹೋಗಿ ಅಲ್ಲೇ ನಿಲ್ತಾ ಇರ್ತಾರೆ. ಚಳಿಗಾಲದ ಹೊತ್ತಿಗೆ ಯಾದವರ ಕಾಣಿಕೆಗಳ ಸಮೇತ ಉದ್ದವ ದ್ವಾರಕೆಯಿಂದ ಬರ್ತಾನೆ. ಗುರುದೇವರನ್ನು ಬೀಳ್ಕೊಳ್ತಾರೆ. ಶಿಷ್ಯರ ಸಮೇತ ಕುರುಕ್ಷೇತ್ರಕ್ಕೆ ತಮ್ಮ ಆಶ್ರಮಕ್ಕೆ ಅವರು ಹೊರಟು ನಿಂತ್ಕೊಳ್ತಾರೆ. ಇನ್ನು ಈ ಇಂದ್ರಪ್ರಸ್ಥ ನಗರ ದಿನಗಟ್ಟಲೆ ಬದುಕಿಗೆ ಹೊಂದ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಕೃಷ್ಣ ಮತ್ತು ಬಲರಾಮರು ದ್ವಾರಕೆಗೆ ಹಿಂದಿರುಗೋಕ್ಕೆ ನಿರ್ಧಾರ ಮಾಡ್ತಾರೆ. ಕೃಷ್ಣನನ್ನು ಬಿಟ್ಟಿರೋಕ್ಕಾಗಲ್ಲ ಅಂದ್ಬಿಟ್ಟು ಯುಧಿಷ್ಠಿರನಿಗೆ ಬಹಳ ದುಃಖ ಆಗುತ್ತೆ. ಅವನು ಹೇಳ್ತಾನೆ, ಕೃಷ್ಣ
ನೀನು ನಮ್ಮ ರಕ್ಷಕ, ನಮ್ಮ ದೇವರು, ನಮ್ಮ ತಂದೆಗಿಂತ ಹೆಚ್ಚು ನೀನು ಇಲ್ಲ ಅಂತಂದರೆ ನಾವು ಪಾಂಚಾಲಿಯನ್ನು ಗೆಲ್ಲಕ್ಕೂ ಆಗ್ತಿರ್ಲಿಲ್ಲ, ಈ ಧರ್ಮ ಸಾಮ್ರಾಜ್ಯವನ್ನು ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ನಾನು ಎಲ್ಲೇ ಇದ್ದರೂ ಕೂಡ ನಿಮ್ಮ ಯೋಚನೆಯಲ್ಲೇ ನಾನು ಯಾವಾಗಲೂ ಇರ್ತೀನಿ. ಪಾಂಡವರ ಯೋಗಕ್ಷೇಮದ ಬಗ್ಗೆನೇ ನನ್ನ ಚಿಂತೆ ಇರುತ್ತೆ. ನೀನು ಧರ್ಮರಾಜ, ನೀನು ಬೇಕು ಅಂದಾಗ ನಾನು ಬಂದೇ ಬರ್ತೀನಿ. ಅದು ಹೇಗೆ, ಬಿರುಗಾಳಿಗಿಂತ ವೇಗವಾಗಿ ಹೊರಟು ಬರ್ತೀನಿ, ಯೋಚನೆ ಮಾಡಬೇಡ ಅಂತ ಅವನನ್ನು ಸಮಾಧಾನ ಮಾಡ್ತಾನೆ. ಇನ್ನು ಅರ್ಜುನ ಕೂಡ ಕೃಷ್ಣನನ್ನು ತಬ್ಬಿಕೊಳ್ತಾನೆ. ಅವನಿಗೆ ಅಳದೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ತನ್ನ ಗೆಳೆಯನ ದುರವಸ್ಥೆ ಕೃಷ್ಣನಿಗೆ ಅರ್ಥ ಆಗುತ್ತೆ. ಅವನು ಬೆನ್ನು ತಟ್ತಾನೆ. ಅರ್ಜುನ, ದುಃಖಿಸ್ಬೇಡ, ನೀನು ದ್ವಾರಕೆಗೆ ಬಾ, ನಿನಗೆ ನನ್ನ ಹತ್ರ ಇರೋ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಕೃಷ್ಣ, ಬಲರಾಮರು ಮತ್ತು ತಾಯಿ ಕುಂತಿಯನ್ನು, ದ್ರೌಪದಿಯನ್ನು, ಉಳಿದ ಗೆಳೆಯರನ್ನು ಎಲ್ಲರೂ ಬೀಳ್ಕೊಳ್ತಾರೆ. ಪಾಂಡವರಿಂದ, ಇಂದ್ರಪ್ರಸ್ಥದ ಜನರಿಂದ ಹೃತ್ಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ಪಡ್ಕೊಂಡು ಕೃಷ್ಣ ತನ್ನ ರಥವನ್ನು ಹತ್ತುತ್ತಾನೆ. ಕೈಗೆ ಲಗಾಮನ್ನು ತಗೊಳ್ತಾನೆ. ಪಾಂಡವರ ಕಡೆಗೆ ಮುಖವನ್ನು ತಿರುಗಿಸ್ತಾನೆ. ಅವರ ಕಣ್ಣಿನ ತುಂಬ ಕಂಬನಿ ತುಂಬಿಬಿಟ್ಟಿರುತ್ತೆ. ಬೆಳಕು ಬೀರುವಂತಹ ಕಿರುನಗೆಯನ್ನು ಬೀರ್ಕೊಂಡು ಕೃಷ್ಣ ದ್ವಾರಕೆಯ ತನ್ನವರ ಕಡೆಗೆ ಹೊರಡೋಕ್ಕೆ ಸಿದ್ಧವಾಗ್ತಾನೆ. ಈ ಧೀರ ಪಾಂಡವರು ಧರ್ಮ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅವರನ್ನು ಶುರು ಮಾಡ್ಕೊತಾರೆ. ಅವ್ರ ಹತ್ರ ತನ್ನ ಹೃದಯವನ್ನು ಬಿಟ್ಟು ತಾನು ಭಗ್ನ ಹೃದಯಾಗಿ ಹೊರಟನೇನೋ ಅನ್ನೋ ಹಾಗೆ ಕೃಷ್ಣ ತನ್ನ ಕೈಗೆ ಚಾಟಿಯನ್ನು ತಗೊಂಡು ಕುದುರೆಗಳನ್ನು ಚುರುಕು ಮಾಡ್ತಾನೆ. ಧೂಳಿನ ಮೋಡ ಒಂದು ಸುತ್ತ ಮುತ್ಕೊಳ್ಳುತ್ತೆ. ಮಳೆರಾಯ ಇಂದ್ರ ಮುಗಿಲಿನ ಮೋಡದ ಮೇಲೆ ಹೋಗ್ತಾ ಇದ್ದಾನೇನೋ ಅನ್ನೋ ಹಾಗೆ ಕೃಷ್ಣ ಆ ಧೂಳಿನ ಮಧ್ಯೆ ಅಲ್ಲಿಂದ ಹೊರಡ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.